ಒಬ್ಬ ಅಧಿಕಾರಿ ಲಂಚ ಇಸ್ಕೊಳ್ಳೋಕೆ ಗಾಂಧಿ ಹೆಸರು ಬಳಕೆ ಮಾಡ್ಕೊಳ್ತಿದ್ದಾನೆ ಸರ್. ನೀವು ಮಿನಿಸ್ಟರ್ ಗೊತ್ತಿಲ್ಲ ಅಂತ ಹೆಂಗ್ ಹೇಳ್ತಿದ್ದೀರಿ? ಮಿನಿಸ್ಟರ್ದೇನು ಆರೋಪನೇ ಸುಳ್ಳು, ಮಿನಿಸ್ಟರ್ ಮೇಲಿರೋ ಆರೋಪಗಳೆಲ್ಲ ಸುಳ್ಳು, ಹೆಂಗ್ ಹೇಳ್ತಿದ್ದೀರಿ? ಈಗ ಏನ್ ಗೊತ್ತಾ, ಆ ಅಧಿಕಾರಿ ನಿಜವಾಗ್ಲೂ ಹೇಳ್ತೀನಲ್ಲ, ಅಲ್ಲಿ ಆ ಹುದ್ದೆಯಲ್ಲಿ ಇರ್ಲಿಕ್ಕೆ ನಾಲಾಯಕ್ಕು. ಆ ತರ ಯಾವುದೇ ಅಧಿಕಾರಿ ಯಾವುದೇ ಮನಸ್ಥಿತಿ ಇರೋರಿದ್ರು ಕೂಡ ಅಲ್ಲಿ ಇರ್ಲಿಕ್ಕೆ, ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಅವರು ಫಿಟ್ ಇಲ್ಲ. ಅಂತವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಸರ್ಕಾರ ಅಂತವ್ರನ್ನೆಲ್ಲ ಹುಡುಕಿ ಅವ್ರ ಮೇಲೆ ಕ್ರಮ ತಗೊಂಡು ಮೊದಲು ಒಳಗೆ ಹಾಕ್ಬೇಕು, ಜೈಲ್ಗೆ ಹಾಕಿ. ನಾಲಾಯಕ್ ಅಧಿಕಾರಿ ನಾನು ಮಿನಿಸ್ಟರ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ಎಲ್ಲ ಅದನ್ನ ತನಿಖೆ ಮಾಡಬೇಕು. ಆಮೇಲೆ ಕಳೆದ 30 ವರ್ಷಗಳಿಂದ ಎಲ್ಲಾ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ, ಸದಾನಂದ ಸರ್ಕಾರ, ಮತ್ತೆ ಕೆ ಜಗದೀಶ್ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರದಲ್ಲೂ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಈ ತರ ಆರೋಪಗಳು, ಎಲ್ಲಾ ಸಮಯದಲ್ಲೂ ಆರೋಪಗಳು ಬಂದಿದ್ದಾವೆ. ಈ ತರ ಆರೋಪ ಮಾಡೋದು ಸಹಜ. ಯಾವ್ದಾದ್ರು ದಾಖಲಾತಿ, ಈಗ ಅಧಿಕಾರಿ ಮೇಲೆ ದಾಖಲಾತಿ ಇತ್ತು, ಅವ್ರು ಕೊಟ್ಟರು, ಅದಕ್ಕೆ ಅವ್ರು ಸಸ್ಪೆಂಡ್ ಆದ್ರು, ತನಿಖೆನೂ ಆಗ್ತಾ ಇದೆ, ಅರೆಸ್ಟ್ ಆದ್ರು. ಇದೇ ರೀತಿಯಾಗಿ ಅವ್ರದ್ದು ದಾಖಲಾತಿ ಇದ್ರೆ, ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಿ ದಾಖಲಾತಿ ಇದ್ರೆ, ಈಶ್ವರಪ್ಪ, ನಮ್ಮ ಇವರು ಅಶೋಕ್ ಅವರು ಏನಾದ್ರು ಜವಾಬ್ದಾರಿಯಿಂದ ಅವರು ಅಶೋಕ್ ಅವರು ಬಿಹೇವ್ ಮಾಡಬೇಕು. ಅವರ ಬೇಜವಾಬ್ದಾರಿ ನಡವಳಿಕೆ ಕಾಣ್ತಾ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಯಾವ್ದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಯಾವ್ದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಸುಮ್ಮನೆ ಆರೋಪ, ಯಾವ್ದೋ ಆರೋಪ ಸಿಕ್ಕಿದೆ, ತಮ್ಮ ಕುರ್ಚಿ ಉಳಿಸ್ಕೋಬೇಕು, ವಿರೋಧ ಪಕ್ಷ ಕಿತ್ತಾಕ್ತಾರೆ, ಇವಾಗ ಕುರ್ಚಿ ಉಳಿಸ್ಕೋಬೇಕು, ಅದಕ್ಕಾಗಿ ನಾಟಕ ಪ್ರಾಸನ ಆಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಇದ್ರೆ, ಸಾಕ್ಷ್ಯ ಇವ್ರು ಯಾರು ಇದ್ರೆ, ಸಾಕ್ಷ್ಯಗಳಿದ್ರೆ, ಮಂತ್ರಿಯ ಇನ್ವಾಲ್ವ್ಮೆಂಟ್ ಇದ್ರೆ ತಗೊಂಡೋಗಿ ಕೊಟ್ರೆ ಖಂಡಿತವಾಗಿ ಕ್ರಮ ತಗೊಂತೀವಿ, ತನಿಖೆ ಮಾಡ್ತೀವಿ. ಕೆಲಸ ಕಾನೂನು ಕ್ರಮ ತಗೊಳ್ಳೋದು ಕಾಂಗ್ರೆಸ್ ಮಾಡೇ ಮಾಡುತ್ತೆ. ಬಿಜೆಪಿ ತರ ಕೈ ಜೋಡಿಸಲ್ಲ ಭ್ರಷ್ಟಾಚಾರ. ಪಟೇಲ್ ರಿಂದ ಹಿಡಿದು ನಿಮ್ಮ ರೇಣುಕಾಚಾರ್ಯರು ಇರೋ ತನಕನೂ ಕೂಡ ಅಬಕಾರಿ ಸಚಿವರ ಮೇಲೆ ಆರೋಪ ಇದ್ದಿದ್ದೇನೆ. ಹೇಳ್ತಿರೋದು ಯಾರು? ತಿಮ್ಮಾಪುರ ಸಾಹೇಬ್ರು. ಹೀಗಂದ ಮಾತ್ರಕ್ಕೆ ಎಲ್ಲರೂ ರಾಜೀನಾಮೆ ಕೊಟ್ಕೊಂಡು ಹೋದ್ರೆ ಸರ್ಕಾರ ಹೆಂಗ್ ನಡೀತೆ? ಕೇಳ್ತಿರೋದು ಅದೇ ಸಚಿವರು. ಕಳೆದ 2.5 ವರ್ಷದಿಂದ ಪದೇ ಈ ರಾಜ್ಯದ ಒಳಗಡೆ ಈ ಭ್ರಷ್ಟಾಚಾರದ ಆರೋಪಗಳು ಬರ್ತಾನೆ ಇದೆ. ಅದರಲ್ಲಿ ದಲಿತರ ಪಾಪ, ಅಂತ ದಲಿತರಿಗೆ ತಲುಪಬೇಕಾದಂಥ ದುಡ್ಡನ್ನೇ ಕದ್ದಂಥವ್ರು ಇವರು. ಯಾವುದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಕಳ್ತನ ಅನ್ನುವಂಥದ್ದು ಕಾಮನ್ 2.5 ವರ್ಷದಲ್ಲಿ. ಯಾಕೆ ಈ ಮಂತ್ರಿಗಳು ಪ್ರತಿಯೊಬ್ಬರೂ ಮೋಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಕಳ್ತನ ಯಾಕೆ ಮಾಡ್ತಿದ್ದಾರೆ? ಒಂದೇ ಕಾರಣ. ಅವ್ರು ಮಾಡ್ತಿರೋದು ಕಾರಣ ಏನಪ್ಪಾ ಅಂತಂದ್ರೆ, ಅವರು ಆ ರಾಹುಲ್ ಗಾಂಧಿ ಅಂತ ಒಬ್ಬ ಭ್ರಷ್ಟ ಇದಾನಲ್ಲ, ಆ ರಾಹುಲ್ ಗಾಂಧಿ ಅಂತ ಭ್ರಷ್ಟರಿಗೆ ಅವರನ್ನ ATM ಆಗಿ ರಾಜ ಮಾಡಿ ರಾಹುಲ್ ಗಾಂಧಿನ ಮೆಚ್ಚಿಸಲಿಕ್ಕೆ ಸಲುವಾಗಿ ಇಲ್ಲಿ ಪದೇ ಎಲ್ಲ ಇಲಾಖೆಗಳಿಗೆ ದುಡ್ಡನ್ನು ಹೊಡೆದು ಇವತ್ತು ಕರ್ನಾಟಕವನ್ನ ATM ಮಾಡ್ಕೊಂಡು ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಕರ್ನಾಟಕದ ಹಣವನ್ನು ಭ್ರಷ್ಟರು 15 ಜನ ಮಂತ್ರಿಗಳು, 15 ಜನ ಮಂತ್ರಿಗಳ ರಾಜ್ಯ ಬಿಜೆಪಿ ರಾಜ್ಯದ ಬಿಜೆಪಿ ಫೇಲ್ ಯಾಕೆ ಆಗ್ತಿದೆ ಗೊತ್ತಾ? ಕೇಳಿಸ್ಕೊಳ್ಬೇಕು. ರಾಜ್ಯದ ಬಿಜೆಪಿ ಘಟಕ ಫೇಲ್ಯೂರ್ ಎಲ್ಲ ಆಗ್ತಿದೆ ಗೊತ್ತಾ? ನೀವು ಇಶ್ಯೂ ಇರೋದು ಕರ್ನಾಟಕದಲ್ಲಿ, ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಹತ್ರ ಹೋಗ್ತಿದ್ದೀರಾ. ಕೇಳಿಸ್ಕೋಬೇಕು ಪೂರ್ತಿ, ಕೇಳಿಸ್ಕೊಳ್ಬೇಕು ಪೂರ್ತಿ. ಕೇವಲ ಆರೋಪ ಮಾಡೋದು, ಅಹೋರಾತ್ರಿ ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸರ್. ಸಾಕ್ಷಿ ಇದೆಯಾ? ಲೋಕಾಯುಕ್ತದ ಬಾಗಿಲು ನಿಮ್ ಪಕ್ಷಕ್ಕೆ ಓಪನ್ ಇದೆ, ರಾಜ್ಯಪಾಲರ ಕಚೇರಿ ನಿಮ್ ಪಕ್ಷಕ್ಕೆ ಓಪನ್ ಇದೆ, ರಾಷ್ಟ್ರಪತಿಗಳ ನೀವು ಮಾಡ್ತಿಲ್ಲ. ನಿಮಗೆ ಬೇಕಾದ ಕೇವಲ ಪಬ್ಲಿಸಿಟಿ. ಬಹಳ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಪದೇ ಕರ್ನಾಟಕದ ಒಳಗಡೆ ಯಾಕೆ ಕರ್ನಾಟಕವನ್ನ ATM ಮಾಡ್ಕೊಂಡಿದ್ದು? ಇಡೀ ಕಾಂಗ್ರೆಸ್ ಇರ್ತಕ್ಕಂತ ಒಂದು ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಇಡೀ ಯಾಕೆ ಕರ್ನಾಟಕದಲ್ಲಿ ಲೂಟಿ ನಡೀತಾ ಇದೆ? ಕರ್ನಾಟಕದಲ್ಲಿ ಯಾಕೆ ಲೂಟಿ ನಡೀತಾ ಇದೆ ಅಂತಂದ್ರೆ ಮಾತಾಡ್ಬೇಡ್ರೆ. ಯಾವ ರಾಜ್ಯದ ಚುನಾವಣೆಗೆ ಯಾವ
ನಟರಾಜ್ ಗೌಡ್ರೆ, ಇಬ್ರದ್ದು ದಯವಿಟ್ಟು ಇಬ್ರದ್ದು ವಾಯ್ಸ್ ಮ್ಯೂಟ್ ಮಾಡಿ. ನಟರಾಜ್ ಗೌಡ್ರೆ, ಯು ಆರ್ ಹೆಲ್ಪಿಂಗ್ ಹಿಮ್. ಇವ್ರ ಹತ್ರ ಸಾಕ್ಷ್ಯ ಇಲ್ಲ, ಅದನ್ನ ನೀವು ತಗ್ಲಾಕೊಳಕ್ ಬಿಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ. ಬಿಜೆಪಿ ಹತ್ರ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಬಿಜೆಪಿ ಹತ್ರ ನಿಜವಾಗ್ಲೂ ಭ್ರಷ್ಟಾಚಾರದ, ಬಿಜೆಪಿ ಹತ್ರ ನಿಜವಾಗ್ಲೂ, ನೀವು ನನ್ನನ್ನು ಕೇಳಿಸ್ಕೊಳ್ಳಿ ಮಹೇಶ್ ಜಿ, ಬಿಜೆಪಿ ಹತ್ರ ನಿಜವಾಗ್ಲೂ ಸಾಕ್ಷ್ಯ ಇದ್ದಿದ್ರೆ ಇಷ್ಟು ದಿನಗಳ ಕಾಲ ಭಜನೆ ಯಾಕೆ, ನೀವೇ ಹೇಳಿ, ಭಜನೆ ಯಾಕೆ ಮಾಡ್ತಿದ್ದೀರಿ? ಕೊಡಿ, ATM ಮಾಡ್ಕೊಳ್ಳೋದು ಬೇಕಾಗಿಲ್ಲ ಕರ್ನಾಟಕವನ್ನ. ಕೊಡಿ ಸಾಕ್ಷ್ಯವನ್ನ, ಕೊಡಿ ಸಾಕ್ಷ್ಯವನ್ನ. ಹೇಳಿ ವಾಲ್ಮೀಕಿ ನಿಗಮದಲ್ಲಿ ನಡೀತು, ಸಾಕ್ಷಿ ತೆಗೆದುಕೊಂಡ್ವಿ, ರಸ್ತೆಯಲ್ಲಿ ಹೋರಾಟ ಮಾಡಿದ್ವಿ, ಗವರ್ನರ್ಗೆ ಹೋದ್ವಿ, ಎಲ್ಲ ಹಂತದ ಹೋರಾಟ ಮಾಡಿದ್ರ ಫಲವಾಗಿ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡ್ರು. ನಾಗೇಂದ್ರ ಅವರು ರಾಜೀನಾಮೆ. ಈ ಪ್ರಕರಣದಲ್ಲೂ ಒಳಗಡೆನೂ ಕೂಡ ಅವರ ರಾಜೀನಾಮೆ ತಗೊಳ್ಳೋ ತನಕ ಜನತಾ ನ್ಯಾಯಾಲಯದಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಹೋಗೋರಿದ್ವಿ. ನಾನು ಯಾಕೆ ಈ ಪ್ರಶ್ನೆ ಹೇಳಿದೆ ಅಂತಂತಂದ್ರೆ, ಪಾಪ ನಿರಪರಾಧಿಗಳು ಕಾಂಗ್ರೆಸ್ನವ್ರು, ಪಾಪ ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಆಡಳಿತ ಮಾಡ್ಬೇಕು ಅಂತಿದ್ರು ಗೊತ್ತಾ, ಆದ್ರೆ ಅವ್ರಿಗೆ ಮಾಡಕ್ಕೆ ಬಿಡ್ತಾ ಇಲ್ರಿ. ಪಾಪ ಅವ್ರಿಗೆ ಏನ್ ಗೊತ್ತಾ, ಏನ್ ಮಾಡ್ತಿದ್ರು ಗೊತ್ತಾ, ಅವ್ರು ಹೈಕಮಾಂಡ್ ಅವರು ನಮ್ಗೆ ಕೇರಳಕ್ಕೆ ದುಡ್ಡು ಕೊಡಿ, ನಮ್ಗೆ ತೆಲಂಗಾಣಕ್ಕೆ ದುಡ್ಡು ಕೊಡಿ, ಬೇರೆ ರಾಜ್ಯಕ್ಕೆ ದುಡ್ಡು ಕೊಡಿ ಅಂದಾಗ ಇವರು ನಮ್ಮ ರಾಜ್ಯದ ಜನರು ಪಿಕ್ ಪಾಕೆಟ್ಗೆ ಹೋಗ್ತಿದ್ದಾರೆ. ಇವ್ರಿಗೇನ್ ವಿಧಿ ಇಲ್ಲ, ಇವ್ರಿಗೇನ್ ಮಾಡ್ತಿದ್ದಾರೆ, ಇಮಿಡಿಯೇಟ್ ದುಡ್ಡು ಬೇಕು. ನಾ ಒಂದ್ ಮಾತು ಹೇಳ್ತೀನಿ ಕೇಳಿ, ಇದೊಂದೇ ಹಗರಣ ಅಲ್ರಿ. 5,000 ಕೋಟಿ ರೂಪಾಯಿ ಏನು ಹೆಣ್ಮಕ್ಳಿಗೆ 3 ತಿಂಗಳಿಂದ ಹಾಕಿಲ್ಲ ಅಲ್ವಾ, ಅದು ಎಲ್ಲಿಗೋಯ್ತು? 5,000 ಕೋಟಿ ಹೇಳ್ತೀನಿ ಕೇಳಿ, ನಿಮ್ಗೊಂದು ವಿಷಯ ಹೇಳ್ತೀನಿ. 5,000 ಕೋಟಿ ರೂಪಾಯಿ ಎಲ್ಲಿಗೋಗಿದೆ ಗೊತ್ತಾ? ಜಮೀರ್ ಅಹಮದ್, ಮಹಾದೇವಪ್ಪ 3 ಮಂತ್ರಿಗಳು ಕೊಟ್ಬಿಟ್ಟು ಅವಾಲಾದ ಒಳಗಡೆ 20% ಕೊಟ್ಬಿಟ್ಟು 5,000 ಕೋಟಿ ರೂಪಾಯಿ ಕೊಡ್ತೀವ್ರೆ, ಸಾಕ್ಷಿ ಕೊಡ್ತೀವಿ. ಇವತ್ತು ನಿಮ್ ಚಾನೆಲ್ ಸಾಕ್ಷಿ ಅಲ್ವಾ? ನಿಮ್ ಚಾನೆಲ್ ವ್ಯಾಲ್ಯೂ ಇಲ್ವಾ? ಬಿಜೆಪಿ ಸಾಕ್ಷಿ ನಿಮ್ ಟೈಮಲ್ಲಿ ನಿಮ್ ಟಿವಿ ನೋಡೋದಿಲ್ವಾ? ಸಾವಿರಾರು ಜನ ಅಮಾಯಕ ಕನ್ನಡಿಗರ ಸಾವಿಗೆ ಕಾರಣ ಅಂತ 14 ಜನ ಬಿಜೆಪಿ ಸಾವಿರ ಕೋಟಿ ಆರೋಪ ಇರೋದು ಕೇವಲ ಗಾಳಿ ಸುದ್ದಿ ಅಷ್ಟೇನೆ. ಬಿಜೆಪಿಯವರು ವೃತ್ತಾರೋಪ ಮಾಡ್ತಾ ಇದ್ದಾರೆ. ಸಾಕ್ಷಿ ಕೊಡಿ. ಕೇಳ್ತಿರೋದು ನಾನಲ್ಲ, ಸಚಿವ ತಿಮ್ಮಾಪುರಿ ಅವರು ಸಾಕ್ಷಿ ಕೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆಡಿಯೋ ಇದನ್ನ ಸಾಕ್ಷಿಯಾಗಿ ಈ ದೇಶದಲ್ಲಿ 113 ಪ್ರಕರಣದಲ್ಲಿ ಅದನ್ನ ಕಾಗ್ನೈಸೆನ್ಸ್ ಆಗಿ ತಗೊಂಡಿದ್ದಾರೆ. ಯಾವ್ದು ಹೇಳಿ? ವಿಡಿಯೋ ಸಾಕ್ಷಿ ತಗೋಬಹುದು. ಏನಾಗಿದೆ, ಈ ಆಡಿಯೋ ಬಂದಿದೆ, ನಾನು ಸಚಿವರಿಗೂ ದುಡ್ಡು ಕೊಡಬೇಕು ಅಂತ ಹೋಗಿದೆ, ಎಷ್ಟು ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಪುನೀತ್ ಕುಮಾರ್ ಅಂತ ಚಂದಾಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನನ್ನ ತಾಯಿದು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ, ಅಬಕಾರಿ ಸಚಿವರಿಗೆ ಬರೆದಿದ್ದಾರೆ. 6 ತಿಂಗಳಾಯ್ತು, ಅಬಕಾರಿ ಇಲಾಖೆಯಿಂದ ಒಂದು ಉತ್ತರ ಬಂದಿಲ್ಲ. ನನ್ನ ತಾಯಿಗೆ ಫೋರ್ಜರಿ ಆಗಿದೆ ಅಂದ್ರೆ ಕಾಂಗ್ರೆಸ್ ಅವರು ಎಷ್ಟು ಉಡಾಫಿಯಾಗಿ ಅದೊಂದು ಪಿಟಿ ಕೇಸ್